ಲೈಫ್ ಜಾಕೆಟ್ ಕೊಟ್ಟಿರ್ತಲ್ಲ ಇಳಿಸ್ಬಿಡ್ತಾನೆ ಇದಕ್ಕೆ. ಅದು ಆ್ಯಕ್ಚುಲಿ ಟ್ಯೂಬ್ ಥರ ಇರುತ್ತೆ ಅಷ್ಟೇ, ಒಂದು ದೊಡ್ಡ ರಾಡ್ ಥರ ಈ ಥರ ಇರುತ್ತಷ್ಟೇ. ದೊಡ್ಡದು ಬನಾನಾ ಥರ ಇರುತ್ತೆ. ಲೈಫ್ ಜಾಕೆಟ್ ಹಾಕ್ಸಿರೋದು ಲೈಫ್ ಫುಲ್ ಕಲಿ ಅಂತ. ನೀವು ಲೈಫ್ ಉಳ್ಕೊಂಡ್ರೆ ಲೈಫ್ ಇಲ್ಲ ಅಂದ್ರೆ ನೀವೆಲ್ಲಿದ್ದೀವಿ. ಹೌದು, ಲೈಫ್ ಸರ್ವಿಸ್ಗೆ ಕೊಡಿರೋದು. ಎಷ್ಟೊತ್ತು ಕರ್ಕೊಂಡು ಹೋಗ್ತೀರಾ? 15 ನಿಮಿಷ ನೋಡ್ಕೊಳ್ಳಿ. ನೋಡಿ ಬರ್ಡ್ಸ್ ನೋಡಿ. ನಾಗಮ್ಮ ನೋಡಿದ್ಯಾ? ಏನ್ ನೋಡಿದ್ಯಾ ನೀನು? ಸ್ವಿಟ್ಜರ್ಲೆಂಡ್ ಅಲ್ಲಿ ನೋಡಿದ್ದು. ಸ್ವಿಟ್ಜರ್ಲೆಂಡ್ ಇಂದ ಬರುತ್ತೆ ಬರ್ಡ್ಸ್. ಫ್ಲೈಟ್ ಅಲ್ಲಿ ಇದೆ ನೋಡೋದೊಂದು. ನೋಡಿ ಈ ಫೋಟೋಗ್ರಫಿ ಸ್ಕಿಲ್ ತೋರ್ಸಪ್ಪ ನೋಡೋಣ. ಕ್ಯಾಚ್ ಇಟ್ ಇನ್ ದ ಫ್ಲೈಟ್. ಅಲ್ಲಿ ನೋಡಲಿ ಎಷ್ಟು ಚೆನ್ನಾಗಿದೆ ಅದು. ನೋಡ್ಕೊಂಬಿಡಿ. ಅದು ತುಂಬಾ ಚೆನ್ನಾಗಿದೆ. ಇವಾಗ ಬೆಂಡ್ ಆಗಿರೋದು ಕ್ರೇನ್. ಅದ್ರ ಗೂಡುಗಳು ನೋಡಿ. ನೋಡಿ ಪೆಲಿಕನ್ ಬರ್ಡ್ಸ್ ಅದು. ಸ್ಪಾಟ್ ಬೆಲ್ ಪೆಲಿಕನ್ ಫ್ಲೈ ಮಾಡ್ಕೊತಾರೆ. ಲಿಟಲ್ ಗ್ರೇಟ್, ಮೀಡಿಯಂ ಗ್ರೇಟ್, ಲಾರ್ಜ್ ಗ್ರೇಟ್, 4 ಥರ ಇದೆ ವೈಟ್. ಬ್ಯಾಟ್ಸ್ ಇದೆ, ಎಲ್ಲ ಕಲರ್ ಬೆಳೆ ಇದೆ, ಪೇಂಟ್ ಸ್ಟಾಕ್ ಇದೆ. ಇವಾಗ ತಗೊಳ್ಳಿ ಫೋಟೋ. ಚೆನ್ನಾಗಿದೆ ಅಲ್ಲ, ತಂಪಾಗಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡು ಗೂಡುಗಳಿಗೆ ಹೆಂಗ್ ಕಟ್ಟಿದೆ. ಮರಿಗಳಾಗಿದ್ದಾವೆ. ಸೈಬೀರಿಯಾ, ಆಸ್ಟ್ರೇಲಿಯಾ, ಇಟಲಿ, ಫ್ರಾನ್ಸ್, ಜರ್ಮನ್, ಹಿಮಾಲಯ, ಇಂಗ್ಲೆಂಡ್. ಎಷ್ಟು ಚೆನ್ನಾಗಿ ಕಟ್ಟಿದೆ ನೋಡು ಗೂಡುಗಳಲ್ಲಿ. ಎಷ್ಟೋ ವರ್ಷ ಆದ್ಮೇಲೆ ತಿರ್ಗಿ ಎವ್ರಿ ಇಯರ್ ಅಲ್ಲಿಂದ ಬರುತ್ತೆ. ಇಲ್ಲಿ ವೆದರ್ ಅದಕ್ಕೆ ಸೂಟ್. ಅಲ್ಲಿ ನೋಡಿ ಮೊಸಳೆ ನೋಡಲಿ, ಕಲ್ ಮೇಲೆ ಮೊಸಳೆ. ಕ್ರೊಕೊಡೈಲ್ ನೋಡು. ಆರ್ಟಿಫಿಷಿಯಲ್ ಅಂತೆ ಕಣ. ನಿಜವಾದ ಶ್ರೇಯಸ್ಸು ಇದೆಲ್ಲ ಎಷ್ಟು ನೋಡ್ಬಿಟ್ಟಿದಾನೋ, ಏನ್ ಭಯ ಇಲ್ಲ ಅವನ್ಗೆ. ಅಲ್ಲೇನಾ? ಅದೆಂಗ ಶ್ರೇಯಸ್ ಎಲ್ಲಿ ನೋಡಿದ್ಯಾ? ನ್ಯಾಷನಲ್ ಜಿಯೋಗ್ರಫಿಕ್ ಅಲ್ಲಿ. ಮತ್ತೆ ಎಷ್ಟು ಚೆನ್ನಾಗಿದೆ. ಅದೇನು ಜಂಪ್ ಮಾಡತ್ತೆ? ಬಿಸಿಲು ಕಾಯಿಸ್ಕೊಂತ ಇದೆ. ಅವರು ಹಿಡಿದ್ಬಿಡ್ತಾರೆ ಕಾಯಿ ಪರ್ಮಿಷನ್ ಸನ್ಯಾಸ ಆಗುತ್ತೆ, ಅದು ಹಿಡಿದ್ಬಿಡುತ್ತೆ. ಅವಾಗ ಹೇಳ್ತಾರೆ ನೀನು ಪರ್ಮಿಷನ್ ಗ್ರೇಟಪ್ಪ. ಎಲ್ಲಿ ಶ್ಲೋಕ ಎಷ್ಟು ದೊಡ್ಡದಾಗಿದೆ ನೋಡು. ಕ್ರಿಯೇಷನ್ ನೋಡು ಹೆಂಗಿದೆ. ಇದೆಲ್ಲ ಕಡ್ಡಿಗಳು ತಗೊಂಡು ಓಪನ್ ಬಿಲ್ ಸ್ಟಾಪ್, ಸ್ಪೂನ್ ಬಿಲ್, ಲೈಟ್ ಅರೌಂಡ್, ಪೇಂಟ್ ಸ್ಟಾಪ್. ಕ್ರೊಕೊಡೈಲ್ at Ranganatti 2 Bird Sanctuary. ಕಲರ್ಸ್ ನೋಡಿ ಹೆಂಗಿದೆ, ಕಾಲ್ ನೋಡಿ ಹೆಂಗಿದೆ ಅದರದ್ದು. ಏನು ಅವುಗಳಿಗೆ ಟೂರಿಸ್ಟ್ಗಳು ಬಂದು ಅಭ್ಯಾಸ ಏನೋ? ಅಭ್ಯಾಸ ಅಲ್ಲ. ಈಗ ಮಕ್ಳುಗಳಿದೆಯಲ್ಲ, ಮಕ್ಳ ಕೈಯಾಗಿ ಇರಲೇಬೇಕು ಅವು.
ಒಂದು ವಾಚ್ ಮಾಡ್ತದೆ, ಒಂದು ವಾಚ್ ಮಾಡ್ತದೆ, ಒಂದು ವರ್ಕ್ ಮಾಡ್ತದೆ, ಒಂದು ವಾಚ್ ಮಾಡ್ತದೆ. ಹಂಗೆ ನೀರು ತರೋದು, ಕಡ್ಡಿಗಳು ತರೋದು, ಅಲ್ಲಿ ನೋಡಿ ಒಂದೇ ಒಂದು ಮೇಲೆ ಕಾಯೋದು, ಒಂದು ಮರಿ ಕಾಯೋದು. ಇಲ್ಲಿ ಬಂತು ನೋಡೊಂದು. ವಾಚ್ ಮಾಡಲಿಲ್ಲ ಅಂದರೆ ಈಗಲ್ಲಿ ಬರ್ತದೆ, ಕ್ರೋ ಬರ್ತವೆ, ಅಟ್ಯಾಕ್ ಮಾಡ್ತವೆ. ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತೇವೆ. ಅಲ್ಲಿ ಬಂತು ನೋಡಿ ಇಲ್ಲಿ. ಇದು 66 ಎಕರೆ ಐಲ್ಯಾಂಡ್. ಇಲ್ಲೆಲ್ಲ ಗುಂಕಟ್ಟಲ್ಲ ಅವು. ಅಲ್ಲೆಲ್ಲ ಕೋತಿ, ಹಾವು, ಬೆಕ್ಕು, ವಿಲೇಜ್ ಇದೆ. ಆ ಕಡೆ ಜನ ಬರೋದು ಎಲ್ಲ ಇದೆ. ಅದಕ್ಕೆ ಬರಲ್ಲ. ಇಲ್ಲೆಲ್ಲ ನೆಸ್ಟಿಂಗ್ ಪಾಯಿಂಟ್ ಎಲ್ಲ ಸೇಫ್ಟಿ ಪ್ಲೇಸ್ ಇದೆ. ಎಲ್ಲಿ ಸೇಫ್ ಆಗಿದೆಯೋ ಅಲ್ಲೇ ನೋಡಿ ಎಲ್ಲಿಂದ ಹುಡ್ಕೊಂಡ್ ಬರುತ್ತೆ ಅದು. ಮೊಸಳೆ ಏನು ಮಾಡ್ತದೆ, ನೀರೊಳಗಡೆ ಯಾರು ಸ್ವಿಮ್ ಮಾಡೋಂಗಿಲ್ಲ. ಕೋತಿ, ಹಾವು, ಬೆಕ್ಕು ಅಟ್ಯಾಕ್ ಮಾಡ್ತದೆ. ನ್ಯಾಚುರಲ್ ವಾಚ್ಮ್ಯಾನ್, ನ್ಯಾಚುರಲ್ ವಾಚ್ಮನ್, ಗಾರ್ಡ್, ನ್ಯಾಚುರಲ್ ಗಾರ್ಡ್ ಅವರು. ನೋಡಿ ಅವೆಲ್ಲ ಇದು ಮಾಡುತ್ತೆ, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲೇ ಅದು ಎಲ್ಲಿಂದನೋ ಯಾಕೆ ಹುಡ್ಕೊಂಬರ್ಬೇಕು ಇಲ್ಲಿಗೆ. ಕ್ರೊಕೊಡೈಲು ಬ್ರೀಡ್ ಮಾಡೋಕ್ಕೆ ಸೇಫ್ಟಿ ಇದೆ. ಸೆಂಟ್ರಲ್ ಗ್ರೌಂಡಲ್ಲಿ ಮಾಡ್ತದೆ. ಫುಡ್ಡು ಎಲ್ಲ ಒಂದು ಇಕೋ ಬ್ಯಾಲೆನ್ಸ್ ಫುಡ್ ಚೈನ್. ಬೇಬಿ ಕ್ರೊಕೊಡೈಲ್ ಬಲ್ಕ್ ಕ್ಯಾಚ್ ಮಾಡ್ತದೆ. ಬೇಬಿ ಬರ್ಡ್ ಮಿಸ್ಟಿಕರ್ ಕ್ರೊಕೊಡೈಲ್ ಕ್ಯಾಚ್ ಮಾಡ್ತದೆ. ಸ್ಮಾಲ್ ಫಿಶ್ ಎಲ್ಲ ಬಲ್ಕ್ ಕ್ಯಾಚ್ ಮಾಡ್ತದೆ. ಬರ್ಡ್ ಡ್ರಾಪಿಂಗ್ ಫಿಶ್ ಕ್ಯಾಚ್ ಮಾಡ್ತದೆ. ಸ್ಮಾಲ್ ಸ್ನೇಕ್ ಎಲ್ಲ ಬರ್ಡ್ ಕ್ಯಾಚ್ ಮಾಡ್ತದೆ. ದೊಡ್ಡ ಸ್ನೇಕ್ ಬಂದರೆ ಎಗ್ ಚಿಕ್ ಕ್ಯಾಚ್ ಮಾಡ್ತದೆ. ಬಿಗ್ ಫಿಶ್ ಎಲ್ಲ ಮ್ಯಾನ್ ಕ್ಯಾಚ್ ಮಾಡ್ತಾರೆ. ಮ್ಯಾನ್ ಡೈಡ್ ಆದರೆ ಫಿಶ್ ಕ್ಯಾಚ್ ಮಾಡ್ತದೆ. ಈ ಇಕೋ ಸೈಕಲ್ ಎಲ್ಲ ಎನಿವನ್ ಪರ್ಫೆಕ್ಟ್ ಆಗಿ ಹೇಳಿದ್ರಿ ಫುಡ್ ಚೈನ್ ಇಲ್ಲ. ಶ್ರೇಯಸ್, ಒನ್ ಈಸ್ ಫುಡ್ ಫಾರ್ ದಿ ಅದರ್. ಗೊತ್ತಾಯ್ತಾ? ಓದಿದ್ದೆ ನೀನು. ನೋಡಿ ಹೆಂಗೆ ಹೋಗುತ್ತೆ ನೋಡು. ಈಗ ನೋಡಿ, ಈ ಮನೆಗಳಲ್ಲಿ ಒಂದೂ ಇಲ್ಲ ಬರ್ಡ್ಗಳು. ಈಗೆಲ್ಲ ಸೇಫ್ಟಿ ಪ್ಲೇಸ್. ಸೆಂಚುರಿನೇ ನ್ಯಾಚುರಲ್ ಗಾಡ್ ಪ್ಲೇಸ್ ದೇವ್ರು ಮಾಡೋದು. ಮತ್ತೆ ಎಷ್ಟು ವರ್ಷಗಳಿಂದ ಇದೆ ಇವೆಲ್ಲನೂ. ಎಷ್ಟೋ ವರ್ಷಗಳಿಂದ ಬರ್ತಾ ಇರ್ತವೆಲ್ಲ. ನೆಸ್ಟಿಂಗ್ ಏರಿಯಾ. ನೆಸ್ಟಿಂಗ್ ಸೊ ಎನಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಇಸ್ ಅ ಟ್ರೀ, ನೋ ನೆಸ್ಟಿಂಗ್. ಅಲ್ಲಿ ನೋಡಿ ಎಷ್ಟು ಗುಂಪಿದೆ ನೋಡು. ಸ್ನೇಕ್, ಸಿವಿಟ್ ಕ್ಯಾಟ್ ಗುಂಪಿದೆ ಇಲ್ಲಿ. ಅದೆಲ್ಲ ಬ್ಲ್ಯಾಕ್ ಇದೆ ನೋಡಿ. ಕಾರ್ಮೊರೈಟ್, ಲಿಟಲ್ ಕಾರ್ಮೊರೈಟ್ ಇದೆ. ದೊಡ್ಡ ಬೆಳೆಗಳು ಪೆಲಿಕನ್ ಇದೆ. ಈ ಕಡೆ ಬಿಸಿಲು ಇವಾಗ. ಕ್ರೊಕೊಡೈಲ್ ಇಲ್ಲ ಅಂದರೆ ಬೆಡಗ್ ಪ್ರಾಬ್ಲಮ್. ಬೆಡ್ ಇಲ್ಲ ಅಂದರೆ ಕ್ರೊಕೊಡೈಲ್ ಪ್ರಾಬ್ಲಮ್. ಡಿಪೆಂಡೆಂಟ್. ಫಿಶ್ ಇಲ್ಲ ಅಂದರೆ ಬೆಡ್ಗಳಿಗೆ ಪ್ರಾಬ್ಲಮ್. ವಾಟರ್ ಇಲ್ಲ ಅಂದರೆ ಎಲ್ಲರಿಗೂ ಪ್ರಾಬ್ಲಮ್. ಮ್ಯಾನ್ಗೂ ಪ್ರಾಬ್ಲಮ್, ಬರ್ಡ್ಗಳಿಗೆ, ಅನಿಮಲ್ಸ್ಗೆ, ಮರಗಳಿಗೆ ಎಲ್ಲರಿಗೂ ಪ್ರಾಬ್ಲಮ್. ಮರ ಇಲ್ಲ ಅಂದರೆ ಮಳೆಗೆ ಪ್ರಾಬ್ಲಮ್. ಮಳೆ ಇಲ್ಲ ಅಂದರೆ ಮರಕ್ಕೆ ಪ್ರಾಬ್ಲಮ್. ಪೇರೆಂಟ್ ಇಲ್ಲ ಅಂದರೆ ಚೈಲ್ಡಿಗೆ ಪ್ರಾಬ್ಲಮ್. ಚೈಲ್ಡ್ ಇಲ್ಲ ಅಂದರೆ ಪೇರೆಂಟಿಗೆ ಪ್ರಾಬ್ಲಮ್. ಚೆನ್ನಾಗಿ ಹರ್ತಿದೆ ನೋಡೋದೈತಿ. ಅಲ್ಲಿ ನೋಡ, ಅಲ್ಲಿ ರೈಟಲ್ಲಿ ನೋಡ, ಆ ಥರ ತೆಗಿಬೇಕು. ಎನಿ ಇಕೋ ಬ್ಯಾಲೆನ್ಸ್ ಎಲ್ಲ ಇಂಟರ್ಡಿಪೆಂಡೆಂಟ್. ಎಲ್ಲ ಬ್ಯಾಲೆನ್ಸ್ ತುಂಬ ಕೆಟ್ಟೋಗ್ತಿದೆ ಈಗ. ಬ್ಯಾಲೆನ್ಸ್ ಕೆಟ್ಟೋಗ್ಬಿಟ್ರೆ ಟೆನ್ಷನ್ ಆಯಿತು ಅಂದರೆ ಬಿ ಪಿ, ಶುಗರ್, ಲೈಫ್ ಲೆಸ್ ಲೈಫ್ ಅಂಡ್ ಲೈಫ್ ಲೆಸ್. ಲೆಸ್ ಆಗೋಯ್ತದೆ. ಎನಿ ಒನ್ ಬ್ಯಾಲೆನ್ಸ್, ಬ್ಯಾಂಕ್ ಬ್ಯಾಲೆನ್ಸ್, ಬೋಟಿಂಗ್ ಬ್ಯಾಲೆನ್ಸ್, ವಾಕಿಂಗ್ ಬ್ಯಾಲೆನ್ಸ್, ಡ್ರೈವಿಂಗ್ ಬ್ಯಾಲೆನ್ಸ್, ಫ್ಯಾಮಿಲಿ ಬ್ಯಾಲೆನ್ಸ್. ನೋಡಿ ಇನ್ನೊಂದು ಹರ್ತಿದ ಆದಿತ್ಯ. ಎಲ್ಲ ಬ್ಯಾಲೆನ್ಸ್. ಶೂಟ್ ದಟ್ ಯಾರ್. ಇದು ಡೋಂಟ್ ಬಿ ನೀ ಹೇಳಿಗೆ ಟೈಮಿಂಗ್ ಇಂಪಾರ್ಟೆಂಟ್. ಅಲ್ಲೊಂದು ಎರಡು ಕ್ರೊಕೊಡೈಲ್ ಐಲ್ಯಾಂಡ್. ಎಲ್ಲಿ? ಓ, ಅಲ್ಲಿ ಒಳಗಡೆ ಇದೆ ನೋಡು. ಜಮ್ಮ ಏನು ದೊಡ್ಡದಾಗಿದೆ ನೋಡು. ಕಾರ್ ಅಲ್ಲಿ ಲೈಫ್ ಬ್ಯಾಲೆನ್ಸ್. ಎನಿ ಒಂದಿಕ್ಕೂ ಎಲ್ಲ ಬ್ಯಾಲೆನ್ಸ್. ಲೈಫ್ ಇಷ್ಟನೇ. ಹಾಂ, ಅದು ಹೆಂಗೆ ಸ್ಕಿಮ್ ಮಾಡುತ್ತೆ ನೋಡು, ನೀರ್ ಮೇಲೆ ಹೋಗುತ್ತೆ ಅದು. ಅದು ಮೀನು ಹಿಡಿಯುತ್ತದೆ. ಅದರಲ್ಲಿ ಚಿಕ್ಕ ಹಿಡಿಯುತ್ತದೆ. ನೀರ್ ಮೇಲೆ ಹೋಗ್ತಾ ಇರ್ತದೆ, ಕಷ್ಟ ಹಿಡಿಯುತ್ತೆ. ಅದು ಸ್ಟಿಕ್ ಕಲೆಕ್ಟ್ ಮಾಡ್ತವೆ. ವಾಟರ್ ತಗೊಂಡು ಹೋಗ್ತದೆ. ಫಿಶ್ ಕ್ಯಾಚ್ ಮಾಡ್ತದೆ. ವಾಟರ್ ಹೆಂಗೆ ತೊಗೊಂಡೋಗುತ್ತೆ? ಬಾಯಲ್ಲಿ ನೆಕ್ಕು, ಅದು ನೆಕ್ಕೆ ಟ್ಯಾಂಕು. ಮಕ್ಕಳು ಕೊಡ್ಬೇಕಲ್ಲ. ಹಿಂಗೆ ಬಂತು ನೋಡು, ಏನು ದೊಡ್ಡದಾಗಿದೆ ಇದು. ತುಂಬಾ ಜನ ಸೇರ್ಬೇಕು. ಅಲ್ಲಿ ನೋಡಲಿ ಎಷ್ಟೊಂದಿದೆ. ಈಗ ಮರಗಳಿಲ್ಲ. ಈ ಗ್ರೂಪ್ ತೆಗಿತೀವಿ. ಮರಗಳಿಲ್ಲ ಅಂದರೆ ಮಳೆ ಬರ್ತದೆ, ಬರಲ್ಲ. ಹೌದು. ಮಳೆ ಉಳಿಲಿಲ್ಲ ಅಂದರೆ ಮರ ಉಳಿತದೆ. ಮರ ಉಳಿಯಲ್ಲ, ಸುತ್ತೋಗ್ಬಿಡ್ತದೆ ಡ್ರೈ ಆದರೆ. ನೋಡಿ ಏನು ಹಾಡುತ್ತೆ. ಹೀಗೆ ಒಂದಕ್ಕೊಂದು ಇಕೋ ಬ್ಯಾಲೆನ್ಸ್ ಇದ್ದೇ ಇರ್ತದೆ.
ಈಗ ಬೋಟ್ ಇಲ್ಲ ಅಂದರೆ ನಾವೆಲ್ಲ ಕೂರಕೈತಿದೆ, ನೀರಿಲ್ಲ ಅಂದರೆ ಬೋಟ್ ಇರ್ತದೆ, ನೆಲದ ಮೇಲೆ ಹೋಗಲ್ಲ ಇದು. ಎಲ್ಲ ನ್ಯಾಚುರಲ್ ಕಾವೇರಿ ರಿವರ್ ರನ್ನಿಂಗ್ ವಾಟರ್ ಯಾವಲ್ವೇ. ಸೀಸನ್ ಯಾವಾಗ ಇಲ್ಲಿ? ಸರ್ ಇದೇ ಸೀಸನು, ಜನವರಿಯಿಂದ ನಿಮಗೆ ಮೇ ಜೂನ್. ನಾವು ಕರೆಕ್ಟ್ ಸೀಸನ್ಗೆ ಬಂದಿಲ್ಲ. ವಾಟರ್ ಹೆಚ್ಚಿದೆ ಕೆಳಗೆ. ಕಲ್ಲಿದಮ್ಮ ಅದು ಆಳ ಕಮ್ಮಿ ಬರ್ಡು ಇರುತ್ತೆ. ಗಿಡ ಬೇರೆ. ಸ್ನೇಹಿತರ ಇಟಲಿ ಬರ್ತವೆ, ಸೈಬೀರಿಯಾ ಬರ್ತವೆ, ಕೆಲವು ನಾರ್ತ್ ಅಮೆರಿಕಾ, ಸ್ವಿಟ್ಜರ್ಲ್ಯಾಂಡ್, ಚೈನಾ, ಆಸ್ಟ್ರೇಲಿಯಾ, ಹಿಮಾಲಯ, ಜರ್ಮನ್, ಇಂಗ್ಲೆಂಡ್. ಟ್ಯಾಗ್ ಮಾಡ್ತಾರೆ ಅದನ್ನು. ನಷ್ಟಲ್ಲಿ ಬೇಬಿ ಇರ್ತಾವೆ ನೋಡಿ, ನೀವೇ ಸನ್ಸಸ್ ಮ್ಯಾನ್ ಪ್ಯಾಕ್ ಮಾಡಿ ಹೋಗ್ತೀರಿ ಮರಿಗೆ, ದೊಡ್ಡದಾದ್ಮೇಲೆ 6 ಹೋಗ್ತಾರಲ್ಲ. ಅವಾಗ ಗೊತ್ತಾಗುತ್ತೆ. ಇದು ರನ್ವಂತೇಳಿ ಟ್ಯಾಗ್. ಆಸ್ಟ್ರೇಲಿಯಾ ಸ್ಟೇ ಆಯಿತು, ಸೈಬೀರಿಯಾ ಸ್ಟೇ ಆಯಿತು, ಹಂಗೆ. ಇಲ್ಲ ಅದು ದೊಡ್ಡ ಇದೇ ಇದೆ ಸ್ಕೀಮ್ ಇದೆ ಅನಂತರಾಮ್. ಇದು ಬೇಬಿ ಕ್ರೊಕೊಡೈಲ್ ಇದೆ ನೋಡಿ, ಇಲ್ಲಿ ಕಲ್ ಮೇಲೆ ಇಲ್ಲಿ ಬೇಬಿ ಕ್ರಾಪ್. ನೋಡ್ರಿ ಇಲ್ಲ ಇಲ್ಲ ಚಿಕ್ಕದು ನೋಡಿ ಇಲ್ಲೇ ಇಲ್ಲ ಚಿಕ್ಕದಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಚಿಕ್ಕ ಇಷ್ಟೇ ಎಷ್ಟು ಬುದ್ಧಿ ಕಲ್ಲಿಗೆ ಅದಕ್ಕೆ ನೋಡೋದು ತೂತಲ್ಲಿ ಕಾಣಿಸ್ತಾರಮ್ಮ. ಓ ಅಲ್ಲಿ ಕರೆಕ್ಟ್ ಕರೆಕ್ಟ್ ಅಲ್ಲಿ ಅಕ್ಕ ಅಲ್ಲಿ ಹಿಂದೆ ಇವಾಗ ಕಷ್ಟ ಇದೆ ನೋಡಿ ಅಲ್ಲೇ ಬರ್ತಾ ಇಲ್ಲ ಒಂದೇ ಥರದ ಬರ್ಡ್ ನೋಡೋಲ್ಲ. ಹೇಗೆ ಸರ್ ಖುಷಿ ಆಯ್ತಾ? ಫಸ್ಟ್ ಕ್ಲಾಸ್ ನ್ಯಾಚುರಲ್ ಪ್ಲೇಸ್ ಎಲ್ಲ ನೋಡಿ, ಇದೆಲ್ಲ ಕೆಲವು ಎದ್ದಿದೆ, ಕೆಲವು ಚಿಕ್ಕಿದೆ, ಕೆಲವು ನಸ್ಟಿಂಗ್ ಮಾಡ್ತಾ ಇದೆ. ಇಲ್ಲಿ ನೋಡಿ ಇಲ್ಲಿ ఇక్కడ వచ్చింది నగమ ముందు వచ్చింది ఎడ్జిల్లో అక్కడ రౌండ్ వైట్గా కనిపిస్తుంది చూడు గొలుసుకుందా ಕೆಲವು ನೋಡಿ ಇಲ್ಲಿ ವೈಟ್ ಕಳಿದೆ ನೋಡಿ, ಮೀಡಿಯಮ್ ರೇಟ್ ಇದೆ. ನ್ಯಾಚುರಲ್ ಹ್ಯಾಬಿಟ್ಯಾಟು ಕ್ರಿಯೇಟ್ ಆಗಿದೆ. ಇಲ್ಲರಿ ಎಷ್ಟೋ ಇದೆ, ಹಂಡ್ರೆಡ್ಸ್ ಅಲ್ಲ ಥೌಸಂಡ್ಸ್ ಆ್ಯಂಡ್ ಮಿಲಿಯನ್ಸ್ ಬೇಸಿಂದ ಬರ್ತಾ ಇರುತ್ತೆ ಇದು ಮೈಗ್ರೇಷನ್ ಬರ್ಡ್ಸ್. ಅದು ನೋಡೋದು ಏನು ದೊಡ್ಡದಾಗಿದೆ ಅದು. ಎಷ್ಟೋ ಸಲ ಬಂದೋಗಿರುತ್ತೆ ಈ ಬರ್ಡ್ಸು. ಹೌದು, ಆ ರೂಟ್ ಕಂಡು ಹಿಡ್ಕೊಳ್ಳುತ್ತೆ ನೋಡೋದು ಅದ್ರ ಪಾಡ್ಕೊಂಡು ಹೊರಟೋಗಿದೆ ಸೀಸನ್ ಆದ್ಮೇಲೆ. ಅಷ್ಟೇ, ಮಗು ದೊಡ್ಡದಾದ್ಮೇಲೆ ಹೊರಟೋಗುತ್ತೆ, ತಿರುಗಿ ನೆಕ್ಸ್ಟ್ ಬ್ರೀಡಿಂಗ್ ಸೀಸನ್ಗೆ ಬರುತ್ತೆ, ಹುಡ್ಕೊಂಬರುತ್ತೆ ನೋಡಿ ಇದೇ ಜಾಗಕ್ಕೆ. ನೋಡಿ ಎಲ್ಲ ಮರಗಳು ನೋಡಿ, ಇಲ್ಲಿ ಒಂದು ಸಿಂಗಲ್ ಬೆಡ್ ಇದೆ ನೋಡಿ, ಸೇಫ್ಟಿ ಬೇಕಲ್ಲ. ಅದೆಲ್ಲ ಓಡಾಡ್ತೀವಲ್ಲ ನಾವೆಲ್ಲ. ಬೆಕ್ಕು ಬರ್ತವೆ, ಕೋತಿ ಬರ್ತವೆ, ಜನ ಬರ್ತಾರೆ, ಹಾವು ಇರ್ತವೆ. ಆ ಕಡೆ ಎಲ್ಲಾನು ನೆಸ್ಟ್ ಮಾಡಲ್ಲ. ಇದು ಐಲ್ಯಾಂಡ್ಸ್ ನೋಡು, ಇಲ್ಲಿ ಏನು ಬರಲ್ಲ ಅಂತ ಅಷ್ಟು ಅಬ್ಸರ್ವ್ ಮಾಡಿ ಮನೆ ಕಟ್ಟತ್ತೆ ಅಂತ. ಒಂದು ಅಲ್ಲಿ ಹಾವು ಬರುತ್ತೆ ಇಲ್ಲಿ ಇಲ್ಲ ಇಲ್ಲ ಅಲ್ಲಿ ಹೆಂಗೆ ಬರುತ್ತೆ ನೀರು, ಅದನ್ನು ತಿನ್ನೋದಕ್ಕೆ ಬೇರೆ ಇದೆ. ಯಾವುದೇ ಅವುಗಳು ಕಂಡು ಮೊಸಳೆಗಳು ಅಟ್ಯಾಕ್ ಮಾಡ್ತದೆ. ಅಂದ್ರೆ ಅವುಗಳು ಸೇರಿ ಮೊಸಳೆಗಳು ಬೆಳಿಬೇಕಲ್ಲ, ಮೊಟ್ಟೆಗಳು ಮರಿ ತಿಂದ್ಬಿಡ್ತಿದ್ದಾರೆ ಅದು ಅವುಗಳು. ಇಷ್ಟು ಕೂತಿದೆ ಅಲ್ಲ ಕರೀದು ನೋಡ್ರಿ ಅಲ್ಲ ಯಾರು ಇದೆಲ್ಲ ಒಂದ್ಸತಿ ಬಂದು ಯಾವಾಗಲೂ ಹಿಂದೆ ಒಂದ್ಸತಿ ಬಂದಿದ್ವಿ ನೋಡಿಲ್ಲ. ಅದೇ ನಾವು ಕರೆಕ್ಟ್ ಸೀಸನಲ್ಲಿ ಬಂದಿದ್ದೀವಿ. ಇದರಿಂದ ಅಲ್ವನ್ನ ಆರೆಂಜ್ ಕೌಂಟಿಯಿಂದ ಬರೋದು. ಆರೆಂಜ್ ಕೌಂಟಿ ಎಲ್ಲ ಒಂದ್ಸತಿ ಮೈಸೂರಿಗೆ ಬಂದಿದ್ವಲ್ಲ ಆವಾಗ ಆರೆಂಜ್ ಕೌಂಟಿಯಿಂದ ಸೀದಾ ಅದು ಇಲ್ಲೊಂದು ಕ್ರೊಕೊಡೈಲ್ ಮರೀನಾ ಅಲ್ಲ ದೊಡ್ಡದು. ಮಿನಿ ಇಲ್ಲ ಇಲ್ಲ ಆ ಕಡೆ ಕೇರಳನ ಬೋಟಿಂಗ್ ಮಾಡಬೇಕು ದೂರ ಅದು ಮೋಟ್ರ್ ಬೋಟು. ಮೋಟ್ರ್ ಬೋಟು. ಇದು ಬರ್ಡ್ಸ್ ಎಲ್ಲಿತ್ತಲ್ಲಿ ಬರ್ಡ್ಸ್ ಇಲ್ಲ ಇನ್ನೆಲ್ಲ ಫೀಡಿಂಗ್ ಮಾಡೋ ಮರಿಗಳು ಜೊತೆ ನೀರು ಚೆನ್ನಾಗಿದೆ. ಹೊರಗಡೆ ಎಲ್ಲ ಹೋಗ್ತದೆ, ಐಲ್ಯಾಂಡ್ ಹೊರಗಡೆ ಎಲ್ಲ ಕ್ರೊಕೊಡೈಲ್. ಆ ಬರ್ಡ್ಗಳು ಒಳಗಡೆ ಎಲ್ಲ ಹೋಗ್ತವೆ. ಕ್ರೊಕೊಡೈಲ್ ಅದೇ ಜಾಗದಲ್ಲಿ ಇದು ಮಾಡಿರ್ತವೆ, ಮರಿಗಳು ಮಾಡಿರ್ತವೆ. ಇದು
ದೊಡ್ಡ ಮೀನು ತಿಂತದೆ. ಇಲ್ಲಿ ಮೀನು ಜಾಸ್ತಿ ಇರುತ್ತೆ ಅಂತ ಬರುತ್ತೆ ಫಂಡಮೆಂಟಲ್ ಆಗಿ. ನಾವ್ಯಾವುದು ಫುಡ್ ಆಗೋದು ಎಲ್ಲ ನ್ಯಾಚುರಲ್ ಅದೇ ಕರೆಕ್ಟ್ ಮಾಡ್ತಾರೆ. ಮೀನು ಜಾಸ್ತಿ ಇದೆ ತುಂಬ ಇದೆ. ಫಿಶಿಂಗ್ ಅಂಟಿನ ಅಲೌಟ್ ಮಾಡಿದ್ರೆ ಎಲ್ಲ ಫುಡ್ ಬೇಕಲ್ಲ. ಕಡೆ ಫುಡ್ ಬೇಕು, ಬರಗಳಿಗೆ ಫುಡ್ ಬೇಕು, ಕೆಲವು ನೀರಿನಾಗ ಇರುತ್ತೆ ಆಟೋ ಅದಿದೆ ಅಲ್ಲಿ ಸಮ್ ಟೈಮ್ ಅವ್ಕೋಬೇಕು ತುಂಬ. ಅಷ್ಟೇನಾ? ಅದನ್ನೇ ನಾವು ನೋಡಿದ್ದು ಡೈರೆಕ್ಟಾಗಿ ಕಾಣಿಸುತ್ತೆ. ಇಲ್ಲ, ಅದು ಆ ಕಡೆ ನೋಡಿದ್ದೀವಿ. ಇನ್ನೊಂದು ಅಲ್ಲ ಅಲ್ಲಿ ನಾವು ಬಂದ್ವಲ್ಲ, ಅಲ್ಲಿ ನೋಡಿದ್ವಲ್ಲ ಟೋಣಿ ಹತ್ರ ಅಲ್ಲೇ ಇದೆ ನೋಡು. ಸೊ 15 minutes ಒಂದು ರೌಂಡ್ ರಂಗಂತಿಟ್ಟು. ರಿಪೋರ್ಟರ್ ಅವನೊಬ್ಬನೇ ತಗೋತಿದ್ದಾನೆ. ಫಾಸ್ಟ್ ಎಕ್ಸ್ಪ್ಲೇನ್ ಮಾಡತ್ತೆ ಗೊತ್ತಾದ್ರು. ಅದಕ್ಕೆ ತಲೆ ಕೆಟ್ಟರೆ ಏನು ಮಾಡುತ್ತೆ? ಫಾಸ್ಟಾಗಿ ಅಟ್ಯಾಕ್ ದಟ್ ಈಸ್ ಎರಡು ಮೇಲೆ ಹಾಕ್ತಿದ್ದು ನಾನೇ ಕೇಳ್ತಿದ್ದು. ಪ್ರೈವೇಟಾಗಿ ಒಂದು ಬೋಟ್ ಇಟ್ಕೊಂಡು ಕೂತಿದ್ದಾನೆ ನೋಡು. ಫೋಟೋಗ್ರಫಿಗೆ ಬಂದಿರೋದು. ಹೀಗೆ ಆಡೋದು ಹಾಗೆ ಅದು ಅದೆಷ್ಟು ಒಣ ಪ್ರಾಣಿ ಅಲ್ಲ ಅದು. ಇಲ್ಲಿ ಬಂತು ನೋಡೋದು, ಕಡ್ಡಿ ತೊಗೊಂಡು ಹೋಗ್ತಾ ಇದೆ ನೆಸ್ಟ್ ಮಾಡೋಕ್ಕೆ. ಎಷ್ಟೊಂದು ಜನ ಬಂದಿದ್ದಾರೆ ಇಲ್ಲಿ ಅಲ್ವಾ? ಇಷ್ಟಾಗಿ ವಿಗ್ದೆ ಪರವಾಗಿಲ್ಲ. ಬೋಟಿಂಗ್ ಎಲ್ಲ ಬಂದಿದ್ದಾರೆ ನೋಡಿ, ಹಾಗೆಲ್ಲ ಮಾಡಬಾರ್ದು ಅವನು. ದಿವ್ಯಾ ನಾನು ಫೋನ್ ಮಾಡ್ತಿದ್ದೆ. ಹಲೋ, ಹೊರಟಿದ್ಯಾ? ಓಕೆ ಓಕೆ, ಮಾಡ್ತೀನಿ ನಾನು. ಇರೋದ್ರಲ್ಲಿ ನೋಡಿ, ಅದೇ ಜಾಸ್ತಿ, ಅಲ್ಲೇ ಜಾಸ್ತಿ ನೆಸ್ಟ್. ಹಾಂ, ಲೆಸ್ ಅಡ್ಜಸ್ಟ್ ನಿಧಾನವಾಗಿ ಇಳಿರಿ. ಇವರು ಎಲ್ಲ ಎಂಜಾಯ್ ಮಾಡಿದ್ರಾ? ಫಸ್ಟ್ ಕ್ಲಾಸ್. ನಿಮ್ಮ ಕಾಮೆಂಟ್ರಿ ಚೆನ್ನಾಗಿತ್ತು ಬಿಡಿ. ಇರೋದು ಹೇಳಿದೆ ಅಷ್ಟೇ, ನ್ಯಾಚುರಲ್ ಆಗಿ ಪರ್ಫೆಕ್ಟಾಗಿ ಮಾಡಿದ್ದೀರ. ನ್ಯಾಚುರಲ್ ಆಗಿರೋದು ನ್ಯಾಚುರಲ್ ಆಗಿ ಹೇಳೋದು. ಅದು ಹೇಳಿದ್ರಲ್ಲ, ಬ್ಯಾಲೆನ್ಸ್ ಅಂತ. ಇಕೋ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಈಸ್ ಇಂಪಾರ್ಟೆಂಟ್. ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಯಾವುದಿಲ್ಲ, ಮನೇಲೂ ಅಷ್ಟೇ. ಯಾರೋ ಒಬ್ರು ರಾಂಗ್ ಆದ್ರೂ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂದ್ರೆ ಟೆನ್ಷನ್ ಆಗ್ಬಿಟ್ಟಿತ್ತು. 100%. ಖುಷಿ ಆಯ್ತದೆ.